ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ನಾವು LU ಡಿಕಂಪೋಸಿಷನ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ ಕೊಡ್ತಾರೆ, ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಾವು ನೋಡ್ತಾ ಹೋಗೋಣ. ಸೊ ಈ ಒಂದು ಕ್ವೆಶನ್ದು ಏನಂತ ಅಂದರೆ, ನಾವು ಇಲ್ಲಿ ಎಲ್ ಮತ್ತು ಯು ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಇಲ್ಲಿ ನಮಗೆ ಟೋಟಲ್ ಏನಂತ ಅಂದರೆ ಫಾರ್ಮುಲಾ ಬಂದ್ಬಿಟ್ಟು ಎಲ್ ಇಂಟು ಯು ಅಷ್ಟೇ. ಏನಂದರೆ ಎಲ್ ಅಂತ ಅಂದರೆ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್, ಯು ಅಂದರೆ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಸೊ ಇವ್ರು ಕೊಟ್ಟಿರೋ ಅಂಥ ಮ್ಯಾಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನಾವು ಎಲ್ ಮತ್ತು ಯುನ ಕಂಡುಹಿಡಿಬೇಕು. ಅಷ್ಟೇ ಇದ್ರ ಮೇನ್ ಏಮ್. ಓಕೆನಾ? ಸೊ ಯಾವ ರೀತಿ ಕಂಡುಹಿಡಿಯೋದಂತ ನಾವು ನೋಡೋಣ. ಸೊ ಫಸ್ಟಿಗೆ ಇಲ್ಲಿ ನಾವು ಗಾಸಿಯನ್ ಎಲಿಮಿನೇಷನ್ ಮೆಥಡಲ್ಲಿ ಏನು ಅಪ್ಲೈ ಮಾಡಿದ್ವಿ ಅಲ್ವಾ ರೂಲ್ಸ್ನ, ಅದನ್ನೇ ಅಪ್ಲೈ ಮಾಡಬೇಕು. ಸೊ ಫಸ್ಟಿಗೆ ನಾವು ಇಲ್ಲಿ 2 ಮ್ಯಾಟ್ರಿಕ್ಸ್ನ ಬರ್ಕೊಬೇಕು. ಯಾವ್ಯಾವುದು 2 ಮ್ಯಾಟ್ರಿಕ್ಸ್ ಅಂತ ಅಂದರೆ, ಸೊ ಇದನ್ನು ನಾವು ಎಲ್ ಅಂತ ಕನ್ಸಿಡರ್ ಮಾಡ್ತೀವಿ, ಇದನ್ನು ನಾವು ಯು ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸೊ ಈ ಮ್ಯಾಟ್ರಿಕ್ಸಲ್ಲಿ ಫಸ್ಟಿಗೆ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಬರ್ಕೊಳ್ಬೇಕು. ಓಕೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ನಾವು ಬರ್ಕೊಳ್ಬೇಕಾಗತ್ತೆ. ಸೊ ಯಾವುದರಲ್ಲಿ? ಎಲ್ಲಲ್ಲಿ. ಸೊ ಲಾಸ್ಟಲ್ಲಿ ರೋ ಎಕ್ಲಾನ್ ಫಾರ್ಮ್ ಕನ್ವರ್ಟ್ ಆದಾಗ ಈ ಮ್ಯಾಟ್ರಿಕ್ಸಲ್ಲಿ ಏನೇನು ಚೇಂಜ್ ಆಗಿರುತ್ತೆ ಅದನ್ನು ಎಲ್ ಅಂತ ಕನ್ಸಿಡರ್ ಮಾಡ್ತೀವಿ. ರೋ ಎಕ್ಲಾನ್ ಫಾರ್ಮಲ್ಲಿ ಇರೋದನ್ನು ನಾವು ಯು ಅಂತ ಕನ್ಸಿಡರ್ ಮಾಡ್ತೀವಿ. ಈ ಯು ಏನಿರುತ್ತೆ, ಈ ಯು ಬಂದ್ಬಿಟ್ಟು ಎ ಮ್ಯಾಟ್ರಿಕ್ಸಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಬರ್ಕೊಳ್ತೀವಿ. ಓಕೆನಾ? ಸೊ ಇದನ್ನು ಬರ್ಕೊಂಡಾದ್ಮೇಲೆ ಸೊ ಇವಾಗ ನಾವು ಈ ಮ್ಯಾಟ್ರಿಕ್ಸ್ನ ರೋ ಎಕ್ಲಾನ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು, ಈ ಒಂದು ಮ್ಯಾಟ್ರಿಕ್ಸ್ನ. ಸೊ ಅದ್ರ ಜೊತೆಗೆ ನೀವು ಏನೇ ಆಪರೇಷನ್ಸು ಇದ್ರ ಮೇಲೆ ಅಪ್ಲೈ ಮಾಡಿದ್ರು ಕೂಡ ಈ ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮೇಲೂ ಅಪ್ಲೈ ಆಗುತ್ತೆ. ಓಕೆನಾ? ಆದರೆ ಒಂದು ಏನು ಡಿಫ್ರೆನ್ಸ್ ಅಂತ ಅಂದರೆ, ಇದರಲ್ಲಿ ನೀವು ಒಂದ್ಸತಿ ಅಂದರೆ ಈ ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸಲ್ಲಿ ಬರೀ ಈ ಮ್ಯಾಟ್ರಿಕ್ಸ್ಗೆ ನೀವೇನೋ ಒಂದು ರೋ ಆಪರೇಷನ್ ಹಾಕಿರ್ತೀರ. ಓಕೆನಾ? ಒಂದ್ಸತಿ ಈ ಒಂದು ರೋ ಚೇಂಜ್ ಆಯಿತು ಅಂತಂದರೆ ಮತ್ತೆ ಇನ್ನೂ ಒಂದ್ಸತಿ ರೋ ಆಪರೇಷನ್ಸ್ ನೀವು ಹಾಕಿದಾಗ ಈ ಚೇಂಜ್ ಆಗಿರೋ ವ್ಯಾಲ್ಯೂ ಮತ್ತೆ ಚೇಂಜ್ ಮಾಡೋದಕ್ಕಾಗಲ್ಲ, ಮತ್ತು ಯಾವುದೇ ರೀತಿ ನೆಗೆಟಿವ್ ವ್ಯಾಲ್ಯೂಸ್ನ ನೀವು ಇಲ್ಲಿ ಕನ್ಸಿಡರ್ ಮಾಡೋಂಗಿಲ್ಲ. ನೆಗೆಟಿವ್ ವ್ಯಾಲ್ಯೂ ಬಂದ್ರೂ ಕೂಡ ಆ ನೆಗೆಟಿವ್ ಸೈನ್ನ ನೀವು ಇಗ್ನೋರ್ ಮಾಡಬೇಕಾಗುತ್ತೆ. ಈ ಪಾಯಿಂಟ್ ಮಾತ್ರ ನೆನ್ಪಿಟ್ಕೊಳ್ಳಿ. ಅದು ಬಂದಾಗ ನಾನು ತೋರಿಸ್ತೀನಿ ಯಾಕೆ ಈ ಥರ ಹೇಳಿದೆ ಅಂತ. ಓಕೆನಾ? ಸೊ ಫಸ್ಟಿಗೆ ಇಲ್ಲಿ ನಾವು ರೋ ಎಕ್ಲಾನ್ ಫಾರ್ಮ್ ಕನ್ವರ್ಟ್ ಮಾಡಬೇಕು. ಸೊ ಫಸ್ಟಿಗೆ ಏನು ಮಾಡಬೇಕು, ಪೈವೋಟ್ ಎಲಿಮೆಂಟು 1 ನೆನ್ಪಿಟ್ಕೊಳ್ಳಿ. ಪೈವೋಟ್ ಎಲಿಮೆಂಟು 1 ಆಗಿರಬೇಕು ಅಂತ ಏನಿಲ್ಲ. ಸೊ ಆ ಪೈವೋಟ್ ಎಲಿಮೆಂಟು ನಾನು ಗಾಸಿಯನ್ ಎಲಿಮಿನೇಷನಲ್ಲಿ 1 ಏನಕ್ಕೆ ತೊಗೊಂಡೆ ಅಂದರೆ, ನನಗೆ ಈಸಿ ಆಗಲಿ ಅಂತ ನಾನು 1 ಅಂತ ತೊಗೊಂಡೆ. ಸೊ ನೀವು ಪೈವೋಟ್ ಎಲಿಮೆಂಟ್ನ 1 ಆದರೂ ಇಟ್ಕೋಬೋದು. ಇಲ್ಲ ಅಂತ ಅಂದರೆ ಅದನ್ನು ನೀವು ಏನು ಕೊಟ್ಟಿರ್ತಾರಲ್ವ ಕ್ವಶನಲ್ಲಿ, ಅದೇ ರೀತಿ ನೀವು ಇಟ್ಕೋಬೋದು. ಇವಾಗ 1 ಅಂದರೆ 1 ಇಟ್ಕೋಬೋದು, 3 ಅಂದರೆ 3ನೇ ಇಟ್ಕೊಬೋದು, ಹಾಗೆ. ಓಕೆನಾ? ಸೊ ಇವಾಗ ನಾವು ಇದನ್ನು ರೋ ಎಕ್ಲಾನ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇದ್ರ ಕೆಳಗಡೆ ಇರೋ ಎಲಿಮೆಂಟ್ಸ್ನ ನಾನು 0 ಮಾಡಬೇಕು. ಸೊ ಇವಾಗ ನಾನು ಈ ಒಂದು 3ನ ನಾನು 0 ಮಾಡಬೇಕು ಅಂತಂದರೆ ಯಾವ ರೋ ಅಲ್ಲಿರೋದು? 3 R2. ಸೊ ನಾನು R2 ಮೇಲೆ ಆಪರೇಷನ್ ಅಪ್ಲೈ ಮಾಡ್ತೀನಿ. ಸೊ R2 -3 ಇಂಟು R1. ಸೊ ಅವಾಗ ಏನಾಗುತ್ತೆ, ನನಗೆ ಆರಾಮಾಗಿ 0 ಆಗುತ್ತೆ. ಹೌದಾ? ಸೊ ಈ ಒಂದು ರೋ ಆಪರೇಷನ್ನ ಈವನ್ ನೀವು ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೂ ನೀವು ಅಪ್ಲೈ ಮಾಡಬೇಕು. ಸೊ ಇವಾಗ ನಾನು R2 ಮಾಡ್ತಿರೋದ್ರಿಂದ ನಾನು ಇದನ್ನು ಸೇಮ್ ಹಾಕ್ಕೊತೀನಿ R1ನ. R2 ಅಲ್ಲಿ R2 ದಟ್ ಇಸ್ ನಥಿಂಗ್ ಬಟ್ 0 -3 ಇಂಟು R1 ಎಷ್ಟು ಬರುತ್ತೆ ನನಗೆ? 3 ಇಂಟು R1 ಅಂದರೆ R1 ಬಂದು 1 ಇದೆ. ಸೊ ನನಗೆ 3 ಬರುತ್ತೆ. ಸೊ ನೆಕ್ಸ್ಟ್ ಇದೇನಿರುತ್ತೆ, ಇದು R2 ದಟ್ ಇಸ್ ನಥಿಂಗ್ ಬಟ್ 1 -3 ಇಂಟು 0 ಏನು ಬರುತ್ತೆ ನನಗೆ? 1 ಬರುತ್ತೆ ಮತ್ತೆ. ಸೊ 0 ಇಂಟು 0ನೇ ಬರುತ್ತೆ. ಸೊ ನೆಕ್ಸ್ಟ್ ಇದು ಹಾಗೆ ಇರುತ್ತೆ ಅನ್ಚೇಂಜ್ಡ್. ಯಾಕೆಂದರೆ ನಾವು ರೋ 2 ಮೇಲೆ ಮಾತ್ರ ಆಪ್ರೇಷನ್ ಮಾಡಿದ್ದು. ನೆಕ್ಸ್ಟ್ ಇವಾಗ R2 ಮೇಲೆ ಹಾಕಬೇಕು. ಸೊ R1ನ ನಾನು ಹಾಗೆ ಬರ್ಕೊಳ್ತೀನಿ. R2ನ ನಾನು ಏನು ಮಾಡ್ಕೊತೀನಿ, ಸೊ 3 - 3 ಏನಾಗುತ್ತೆ? 0 ಆಗುತ್ತೆ. ಸೊ ಇವಾಗ R2 ಬಂದು 3 ಇಂಟು R1 ಬಂದ್ಬಿಟ್ಟು 6. ಸೊ 3 - 6 ಏನಾಗುತ್ತೆ ನನಗೆ? -3 ಆಗುತ್ತೆ. ಸೊ ನೆಕ್ಸ್ಟು 2 ಸೊ 3 ಇಂಟು 4 ಏನಾಗುತ್ತೆ? 4 3s 12 -2 ಏನಾಗುತ್ತೆ? -10 ಬರುತ್ತೆ. ಓಕೆನಾ? -10. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಅನ್ಚೇಂಜ್ಡ್ ಹಾಗೆ ಇಡ್ತೀನಿ. ಸೊ ಇವಾಗ ನನಗೆ ಒಂದು ಎಲಿಮೆಂಟ್ 0 ಆಯಿತು. ಸೊ ಇವಾಗ ಈ ಎಲಿಮೆಂಟು ಕೂಡ ನಾನು 0 ಮಾಡ್ಕೋಬೇಕು. ಸೊ ನಾನು ಏನು ಮಾಡ್ತೀನಿ ಅಂದರೆ R3 ಅಂದರೆ ರೋ 3 ಮೇಲೆ ಆಪರೇಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ R3 ಮೈನಸ್ ಸೇಮ್ ಹಾಕ್ತೀನಿ, 3 ಇಂಟು R1 ಅದೇ ಆಪರೇಷನ್ ಹಾಕ್ತೀನಿ. ಸೊ ನನಗೆ ಅದೇ ಬರುತ್ತೆ. ಓಕೆನಾ? ಸೊ ಇವಾಗ ಏನು ಮಾಡ್ತೀನಿ ನಾನು, ಸೊ 1 0 0 3 1 0 ಇದು ಹಾಗೆ ಇಡ್ತೀನಿ. R3 ಮಾತ್ರ ಚೇಂಜ್ ಮಾಡ್ತಿರೋ, ಅದಕ್ಕೆ ನಾನು ರೋ 3 ಮಾತ್ರ ಚೇಂಜ್ ಮಾಡ್ಕೊಳ್ತೀನಿ. ಸೊ ಇವಾಗ R3 ಅಂದರೆ 3 0
3 ಇಂಟು R1 ಏನು ಬರುತ್ತೆ ನನಗೆ ಮತ್ತೆ 3 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ R3 0 ಮೈನಸ್ 3 ಇಂಟು 0 ಬರುತ್ತೆ. ಸೊ ನೆಕ್ಸ್ಟ್ 1 ಮೈನಸ್ 3 ಇಂಟು 0 ಏನು ಬರುತ್ತೆ 1 ಬರುತ್ತೆ. ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ ಹೆಂಗೆ ನಾನು ಬರ್ಕೊಳ್ತಿದ್ದೀನಿ ಅಂತ. ನೆಕ್ಸ್ಟ್ ಇಲ್ಲೂ ಕೂಡ ರೋ 1 ರೋ 2 ಸೇಮ್ ಇರುತ್ತೆ. ಓಕೆನಾ, ಆಮೇಲೆ R3ಅಲ್ಲಿ R3 ಮೈನಸ್ 3 ಇಂಟು R1 ಸೊ ಏನಾಗುತ್ತೆ 0 ಆಗುತ್ತೆ. ಸೊ ನೆಕ್ಸ್ಟ್ 4 ಮೈನಸ್ 3 ಇಂಟು 2 3 2 6 ಸೊ ಏನು ಬರುತ್ತೆ ನನಗೆ 4 ಮೈನಸ್ ಏನು ಬರುತ್ತೆ 3 2 6 4 ಮೈನಸ್ 6 ಏನಾಗುತ್ತೆ -2 ಬರುತ್ತೆ. ನೆಕ್ಸ್ಟ್ 2 ಮೈನಸ್ 3 ಇಂಟು 4 3 12 ಏನಾಗುತ್ತೆ -10 ಬರುತ್ತೆ. ಓಕೆನಾ, ಅರ್ಥ ಆಯ್ತಲ್ವಾ. ಸೊ ಇವಾಗ ಒನ್ಸ್ ನೀವು ಇದನ್ನು ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕು, ನೆಕ್ಸ್ಟ್ ಎಲಿಮೆಂಟ್ನ ಪೈವೋಟ್ ಎಲಿಮೆಂಟಾಗಿ ಕನ್ಸಿಡರ್ ಮಾಡ್ಕೋಬೇಕು. ಸೊ ಇವಾಗ ನೆಕ್ಸ್ಟ್ ಎಲಿಮೆಂಟ್ ಯಾವ್ದು ಪೈವೋಟ್ ಎಲಿಮೆಂಟು 3 ಸೊ -3. ಓಕೆನಾ, ನಾನು ಈ -3ನ ಹಾಗೆ ಇಟ್ಕೊಳ್ತೀನಿ. ಓಕೆನಾ, ಇವಾಗ ಈ ಪೈವೋಟ್ ಎಲಿಮೆಂಟ್ ಕೆಳಗಡೆ ಇದನ್ನು ನಾನು 0 ಮಾಡಬೇಕು. ಸೊ ಇದನ್ನು ನಾನು 0 ಮಾಡಬೇಕಂದ್ರೆ ನಾನು ಏನು ಹಾಕ್ಬೋದು, ಸೊ ರೋ 3 ಮೇಲೆ ನಾನು ಆಪರೇಷನ್ನ ಪರ್ಫಾರ್ಮ್ ಮಾಡ್ತಿರೋದು ಅಲ್ವಾ. ಸೊ R3 ಟೆನ್ಸ್ ಸೊ R3 ಮೈನಸ್ ಸೊ ನಾನೇನು ಮಾಡ್ಬೋದು 2 ಡಿವೈಡೆಡ್ ಬೈ 3 R2. ಸೊ ಇದನ್ನು ನಾನು ಹಾಕಿದಾಗ ನನಗೆ 0 ಬರುತ್ತೆ. ಇನ್ ಕೇಸ್ ನಿಮಗೆ ಇದು ಯಾವ ರೀತಿ ನಾನು ಬರ್ಕೊಂಡೆ ಅಂತ ಗೊತ್ತಾಗಿಲ್ಲ ಅಂತ ಇಟ್ಕೊಳ್ಳಿ, ನೀವು ಜನರಲ್ ಆಗಿ ನೀವು ಒಂದು ಯೂಸ್ ಮಾಡ್ಕೋಬೋದು. ಏನು ಗೊತ್ತಾ, RI ಟೆನ್ಸ್ RI ಮೈನಸ್ RJ ಅಂತ ಇದನ್ನು ನೀವು ಯೂಸ್ ಮಾಡಿಕೊಂಡು ನೀವು ರೋ ಆಪರೇಷನ್ಸ್ನ ಬರಿಬೋದು. ಏನಪ್ಪ ಈ ಏನಂತ ಅಂದರೆ, ಈ ಏನು ಬರ್ಕೊಳ್ತೀರಾ ಅಂದರೆ, ಸೊ ಯಾವ ಎಲಿಮೆಂಟ್, ಸೊ ಎಲಿಮೆಂಟ್ ಬಿಲೋ ಪೈವೋಟ್ ಎಲಿಮೆಂಟ್ ಡಿವೈಡೆಡ್ ಬೈ ಪೈವೋಟ್ ಎಲಿಮೆಂಟ್. ಸೊ ಈ ಟ್ರಿಕ್ನ ಯೂಸ್ ಮಾಡಿ ಆರಾಮಾಗಿ ನೀವು ಈ ಒಂದು ಆಪರೇಷನ್ಸ್ನ ಬರ್ಕೊಳ್ಬೋದು. ಓಕೆನಾ, ಸೊ ಇವಾಗ ನಾನು ಏನು ಬರ್ಕೊಂಡೆ, ನಾನು R3ನ ಚೇಂಜ್ ಮಾಡಬೇಕು. ಅಂದರೆ ನಾನು R3ನ ಚೇಂಜ್ ಮಾಡಬೇಕು, ಅದಕ್ಕೆ ನಾನು R3 ಟೆನ್ಸ್ R3 ಮೈನಸ್ ಎಮ್ ಅಂದರೆ ಏನಂದೆ, ಎಲಿಮೆಂಟ್ ಬಿಲೋ ಪೈವೋಟ್ ಎಲಿಮೆಂಟ್. ಸೊ ಇದು ಪೈವೋಟ್ ಎಲಿಮೆಂಟ್ ಅಂತ ತಗೊಂಡೆ. ಪೈವೋಟ್ ಎಲಿಮೆಂಟ್ ಕೆಳಗಡೆ ಯಾವ ಎಲಿಮೆಂಟ್ ಇದೆ, -2 ಇದೆ. ಸೊ -2 ಡಿವೈಡೆಡ್ ಬೈ ಇಲ್ಲೇನು ಹಾಕೊಳ್ತೀನಿ -2 ಡಿವೈಡೆಡ್ ಬೈ ಪೈವೋಟ್ ಎಲಿಮೆಂಟ್. ಸೊ ಇವಾಗ ಪೈವೋಟ್ ಎಲಿಮೆಂಟ್ ಯಾವುದು -3. ಸೊ ಮೈನಸ್ ಕ್ಯಾನ್ಸಲ್ ಆಗಿ ನನಗೆ 2 ಡಿವೈಡೆಡ್ ಬೈ 3 ಬರುತ್ತೆ. 2 ಡಿವೈಡೆಡ್ ಬೈ 3 R2. ಸೊ RJ ಬಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ನೀವು ಯಾವ ರೋ ವಿತ್ ರೆಸ್ಪೆಕ್ಟು ಯಾವ ರೋ ಮಾಡ್ತಿದ್ದೀರಾ ಅಂತ. ಸೊ ಅದನ್ನು RJ ನಾನು ವಿತ್ ರೆಸ್ಪೆಕ್ಟು ಸೆಕೆಂಡ್ ರೋ ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ನಾನು R2 ಅಂತ ಹಾಕ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ವಾ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಕನ್ಫ್ಯೂಸ್ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ, ಇದೊಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ. ಓಕೆನಾ, ಇದನ್ನು ನಾನು ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ, ಸೊ 1 0 0 3 1 0. ಸೊ ಇವಾಗ ನಾನು ಇದು ಥರ್ಡ್ ರೋ ಮೇಲೆ ಹಾಕ್ತಿರೋದು. ಸೊ R3 ಅಂತ ಅಂದರೆ ಮೈನಸ್ 2 ಡಿವೈಡೆಡ್ ಬೈ 3 ಇಂಟು 3 ಹಾಕ್ಕೊಳ್ತೀನಿ, ಯಾಕಂದರೆ R2 1 ಬರುತ್ತೆ. ಬಟ್ ಇಲ್ಲಿ ಆಲ್ರೆಡಿ 1 ಇದ್ದಿದ್ದು, ಇಲ್ಲಿ ಏನಾಗಿದೆ, ನಾನು ಆಲ್ರೆಡಿ ರೋ ಆಪರೇಷನ್ನ ಚೇಂಜ್ ಮಾಡಿದ್ದೀನಿ. ಚೇಂಜ್ ಮಾಡಿ ನನಗೆ 3 ಇದೆ. ಸೊ ನಾನು ಮತ್ತೆ ಚೇಂಜ್ ಮಾಡೋ ಅಂತಿಲ್ಲ, ನಾನು ಅವಾಗೇ ಹೇಳಿದ್ದೀನಿ. ಸೊ ಒಂದ್ಸತಿ ರೋ ಆಪರೇಷನ್ ಹಾಕಿ ನೀವು ಚೇಂಜ್ ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ ಟೈಮ್ ಅದಕ್ಕಿಂತ ಏನಾದರೂ ಕಡಿಮೆ ಬಂದರೆ ನೀವು ಅದನ್ನು ಚೇಂಜ್ ಮಾಡೋ ಅಂತಿಲ್ಲ. ಸೊ ನಾನು ಏನು ಮಾಡ್ತೀನಿ, 3ನ ಹಾಗೆ ಇಡ್ತೀನಿ. ಸೊ ನೆಕ್ಸ್ಟ್ ಈ 0 ಮೇಲೆ ಹಾಕ್ಕೊಳ್ತೀನಿ. ಈ 0 ಮೇಲೆ ಹಾಕ್ಕೊಂಡಾಗ ಸೊ 0 ಮೈನಸ್ 2/3 ಇಂಟು 1. ಓಕೆನಾ, ಇಂಟು 1 ಏನು ಬರುತ್ತೆ ನನಗೆ -2/3 ಬರುತ್ತೆ. ಸೊ -2/3 ಬಂದರೆ ನಾನೇನು ಹೇಳಿದೆ, ನೆಗೆಟಿವ್ ಸೈನ್ನ ನೀವು ಇಗ್ನೋರ್ ಮಾಡಬೇಕು ಅಂತ. ಸೊ 2 ಡಿವೈಡೆಡ್ ಬೈ 3. ಸೊ 0 ಇದ್ದಿದ್ದರೆ ನನಗೆ 2 ಡಿವೈಡೆಡ್ ಬೈ 3 ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಸೊ ನೆಕ್ಸ್ಟು 1 ಮೈನಸ್ 2 ಡಿವೈಡೆಡ್ ಬೈ 3 ಇಂಟು 0 ಏನು ಬಂತು ನನಗೆ 1. ಸೊ ಸೇಮ್ 1ನ ನಾನು ಹಾಗೆ ಇಡ್ತೀನಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಸೊ ಇಲ್ಲಿ 1 2 4. ಸೊ 0 ಮೈನಸ್ 3 ಮೈನಸ್ 10. ಸೊ ಇಲ್ಲೇನಾಗುತ್ತೆ 0 ಇದು ಹಾಗೆ ಇರುತ್ತೆ. ಸೊ ಇಲ್ಲೇನಾಗುತ್ತೆ -2. ಸೊ -2 ಮೈನಸ್ 2 ಡಿವೈಡೆಡ್ ಬೈ 3 ಇಂಟು -3 ಏನು ಬಂತು ನನಗೆ 0 ಬಂತು. ಸೊ ಅದೇ ರೀತಿ ಇವಾಗ ನಾನು -10 ಮೈನಸ್ 2 ಡಿವೈಡೆಡ್ ಬೈ 3 ಇಂಟು R2 ದಟ್ ಈಸ್ ನಥಿಂಗ್ ಬಟ್ -10 ಏನು ಬರುತ್ತೆ, -10 ಡಿವೈಡೆಡ್ ಬೈ 3 ಬರುತ್ತೆ. ಅರ್ಥ ಆಯ್ತಾ. ಸೊ ಇವಾಗ ಇದು ರೋ ಎಕ್ಲಾನ್ ಫಾರ್ಮಲ್ಲಿ ಇದೆಯಾ. ಸೊ ಇದು ರೋ ಎಕ್ಲಾನ್ ಫಾರ್ಮಲ್ಲಿ ಇದೆ ಅಂತ ಅಂದರೆ ನಾವು ಫೈನಲ್ ಆಗಿ ಏನು ಬರ್ಕೊಳ್ಬೋದು ಅಂದರೆ, L ಇಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್ನ ಬರೀರಿ, U ಇಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್ನ ಬರೀರಿ.
ಅಷ್ಟೇ. ದೇರ್ ಫೋರ್ ಎಲ್ ಇಸ್ ಈಕ್ವಲ್ ಟು ದಿಸ್ ಮ್ಯಾಟ್ರಿಕ್ಸ್, ಯು ಇಸ್ ಈಕ್ವಲ್ ಟು ದಿಸ್ ಮ್ಯಾಟ್ರಿಕ್ಸ್ ಅಂತ ಬರೀರಿ. ಸೊ ಈ ರೀತಿ ನೀವು ಎಲ್ ಯು ಡಿಕಂಪೋಸಿಷನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ. ಓಕೆನಾ, ಅರ್ಥ ಆಯ್ತಲ್ವಾ ಹೆಂಗೆ ಸಾಲ್ವ್ ಮಾಡ್ತೀರಾ ಅಂತ. ಸೊ ಒಂದು ಮಾತ್ರ ನೆನ್ಪಿಟ್ಕೊಳ್ಬೇಕು, ಏನಂದರೆ ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ ರೂಲ್ಸು, ನೆಗೆಟಿವ್ ಸೈನ್ ಇಗ್ನೋರ್ ಮಾಡಬೇಕು. ಮತ್ತು ಒಂದ್ಸತಿ ನೀವು ರೋ ಆಪರೇಷನ್ ಹಾಕ್ಬಿಟ್ಟು ನೀವೇನೋ 0 ಏನೋ ಚೇಂಜ್ ಮಾಡ್ಕೊಂಡಿರ್ತೀರ, ಅದನ್ನು ನೀವು ಮತ್ತೆ ಒಳ್ಳೆ ಚೇಂಜ್ ಮಾಡ್ಕೊಳಕ್ಕಾಗೋದಿಲ್ಲ. ಓಕೆನಾ, ಹೆಂಗಿರುತ್ತೆ ಹಾಗೆ ಇಡಬೇಕು. ಸೊ ಈ ಥರ ರೂಲ್ಸ್ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ಓಕೆನಾ, ಸೊ ಇಷ್ಟು ಅರ್ಥ ಆಗಿದ್ರೆ ಸೊ ಆರಾಮಾಗಿ ನೀವು ಎಲ್ ಯು ಡಿಕಂಪೋಸಿಷನ್ ಪ್ರಾಬ್ಲಮ್ ಕೊಟ್ಟರೆ ಮಾಡ್ತೀರಾ. ಓಕೆನಾ, ಸೊ ಥ್ಯಾಂಕ್ ಯು ಸೋ ಮಚ್.